ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ ವಿದ್ಯಾವಿನಯ ಸಂಪನ್ನಂ ಗೀತಾರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತಿ. ಅದ್ವೈತ ಪೀಠದ ಎಲ್ಲ ಯತಿವರ್ಯರಿಗೂ ನಮೋ ನಮಃ. ಎಲ್ಲರಿಗೂ ಶ್ರೀ ಶ್ರೀ ಶಂಕರ ಭಗವತ್ಪಾದರ ಜಯಂತಿಯ ಶುಭಾಶಯಗಳು. ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಜೀವಿತ ಕಾಲದಲ್ಲಿ ಒಂದಿಷ್ಟು ಪ್ರಶ್ನೆಗಳು ಬರುತ್ತೆ. ನಾನು ಯಾರು, ನಾನು ಸೃಷ್ಟಿ ಮಾಡಿರ್ತಕ್ಕಂತಹ ಶಕ್ತಿ ಯಾವ್ದಾದ್ರೂ ಇದೆಯಾ, ಇದ್ದರೆ ಅದಕ್ಕೂ ನನಗೂ ಏನ್ ಸಂಬಂಧ, ಅದರ ಸ್ವರೂಪ ಹೇಗಿದೆ, ಈ ಹುಟ್ಟು ಸಾವು ಚಕ್ರಗಳಿಂದ ಬಿಡುಗಡೆ ಹೊಂದೋದಾದ್ರೂ ಹೇಗೆ, ಈ ರೀತಿಯಾದಂತಹ ಪ್ರಶ್ನೆಗಳು ಸಹಜವಾಗಿಯೇ ಬರುತ್ತೆ. ಒಂದಿಷ್ಟು ಜನ ಈ ಪ್ರಶ್ನೆಗಳಿಗೆ ಬೆನ್ನತ್ತಿ ಉತ್ತರ ಹುಡುಕೋ ಪ್ರಯತ್ನ ಮಾಡ್ತಾರೆ, ಮತ್ತೊಂದಿಷ್ಟು ಜನ ಇದಕ್ಕೆ ಉತ್ತರ ಹುಡುಕದೆ ಸುಮ್ಮನಾಗೋರು ಇದ್ದಾರೆ. ಯಾರಿಗೆ ನಿಜವಾಗಿಯೂ ಈ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂತ ಬಯಕೆ ಇದೆಯೋ, ಹಸಿವು ಉಂಟಾಗಿದೆಯೋ ಅಂತವರಿಗೆ ಹಸಿವನ್ನು ನೀಗಿಸ್ಲಿಕ್ಕೆ ಅಂತಾನೆ ಮೃಷ್ಟಾನ್ನ ಭೋಜನವಾಗಿ ಸಿಗ್ತಕ್ಕಂಥದ್ದು ನಮ್ಮ ಶ್ರೀ ಶ್ರೀ ಶಂಕರ ಭಗವತ್ಪಾದರ ಅದ್ವೈತ ಸಿದ್ಧಾಂತ. ತತ್ವವನ್ನ ಅರಿಯದೆ, ಜ್ಞಾನವನ್ನ ಪಡೆಯದೆ ಜನ್ಮಗಳು ನೂರಾದರೂ ಮುಕ್ತಿ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಈ ಸಂಸಾರ ಬಂಧನ, ಈ ಹುಟ್ಟು ಸಾವು ಚಕ್ರಗಳಿಂದ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹಾಗಾದ್ರೆ ಈ ತತ್ವದರ್ಶನ ಆಗೋದಾದ್ರೂ ಹೇಗೆ? ಹಿಂದಿನ ಕಾಲದಲ್ಲಿ ಗುರುಕುಲಗಳು ಅಂತ ಇರ್ತಿತ್ತು. ಗುರುಕುಲಗಳಲ್ಲಿ ಗುರುಮುಖೇನ ಶಿಷ್ಯರಿಗೆ ತತ್ವ ಬೋಧನೆ ಆಗ್ತಿತ್ತು. ಆದರೆ ಈಗ ಅಂತಹ ಗುರುಕುಲಗಳು ಇಲ್ಲ, ಮತ್ತು ಪೋಷಕರು ತಮ್ಮ ಮಕ್ಕಳನ್ನ ಗುರುಕುಲಗಳಿಗೆ ಕಳಿಸ್ಲಿಕ್ಕೆ ಮುಂದಾಗ್ತಾನೂ ಇಲ್ಲ, ಮತ್ತು ಅನೇಕರಿಗೆ ಪುಸ್ತಕಗಳನ್ನು ಓದುವ ಅಭ್ಯಾಸವೇ ಹೋಗ್ತಿದೆ. ಹೀಗಿರುವಾಗ ಈ ತತ್ವ ಸಿದ್ಧಾಂತವನ್ನು ನಾವು ತಿಳಿಯೋದಾದ್ರೂ ಹೇಗೆ, ಮತ್ತೊಬ್ರು ತಿಳಿಸೋದಾದ್ರೂ ಹೇಗೆ, ಇದರ ಪ್ರಚಾರ ಮಾಡೋದಾದ್ರೂ ಹೇಗೆ ಅಂತ ಪ್ರಶ್ನೆಗಳು ನಮ್ಮಲ್ಲಿ ಬಂದಾಗ ನಮಗೆ ಶ್ರೀ ರಾಮಕೃಷ್ಣ ಪರಮಹಂಸರ ಒಂದು ಮಾತು ನೆನಪಾಗುತ್ತೆ. ಕುದುರೆ ಹುಲ್ಲಿನ ಬಳಿ ಬರ್ದಿದ್ರೇನಂತೆ, ಹುಲ್ಲನ್ನೇ ಕುದುರೆಯ ಬಳಿ ತಗೊಂಡು ಹೋಗ್ಬೇಕು ಅಂತ. ಆ ರೀತಿ ಆಲೋಚನೆ ಮಾಡಿ ಶ್ರೀ ಶ್ರೀ ಶಂಕರ ಭಗವತ್ಪಾದರ ಅದ್ವೈತ ಸಿದ್ಧಾಂತವನ್ನ ಮನಮನಕ್ಕೂ ತಲುಪಿಸಬೇಕು ಅಂತ ನಾವು ಸಂಕಲ್ಪ ಮಾಡಿದ್ದೇವೆ. ಇದರ ಅಂಗವಾಗಿ ಶ್ರೀ ಶ್ರೀ ಶಂಕರ ಭಗವತ್ಪಾದರ ಹೆಸರಿನಲ್ಲಿಯೇ, ಅಂದರೆ ತತ್ವಶಂಕರ ಎಂಬ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಆರಂಭ ಮಾಡಿರ್ತಕ್ಕಂಥದ್ದು. ಈ ತತ್ವಶಂಕರ ಎಂಬ ಯೂಟ್ಯೂಬ್ ಚಾನಲ್ ಅಲ್ಲಿ ಅದ್ವೈತ ಸಿದ್ಧಾಂತವನ್ನು ಬಲ್ಲಂತಹ ಉಪನ್ಯಾಸಕರಿಂದ ಉಪನ್ಯಾಸಗಳನ್ನು ಕೊಡಿಸಿ ಅದರ ವಿಡಿಯೋ ನೀಡಿ ಹಾಕ್ತಕ್ಕಂಥದ್ದು, ಮತ್ತು ನಮಗೆ ಸಹಜವಾಗಿ ಸಿದ್ಧಾಂತದ ಮೇಲೆ ಬರ್ತಕ್ಕಂತಹ ಪ್ರಶ್ನೆಗಳಿಗೆ ಯತಿಗಳಿಂದ, ಗುರುಗಳಿಂದ ಉತ್ತರ ಪಡೆದು ಅದರ ವಿಡಿಯೋ ನೀಡಿ ಹಾಕ್ತಕ್ಕಂಥದ್ದು, ಭಗವತ್ಪಾದರ ಕೃತಿಗಳನ್ನು ಪರಿಚಯ ಮಾಡಿಸ್ಕೊಳ್ತಕ್ಕಂಥದ್ದು, ಭಗವತ್ಪಾದರ ಕ್ಷೇತ್ರಗಳನ್ನು ತಿಳಿಸ್ಕೊಳ್ತಕ್ಕಂಥದ್ದು, ಈ ರೀತಿಯಾಗಿ ಹಲವಾರು ವಿಭಿನ್ನವಾದ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಅದರ ವಿಡಿಯೋಗಳು ಇಲ್ಲಿ ಲಭ್ಯವಾಗ್ತದೆ. ಒಟ್ಟಿನಲ್ಲಿ ಹೇಳೋದಾದ್ರೆ ತತ್ವಶಂಕರ ಎಂಬ ಯೂಟ್ಯೂಬ್ ಚಾನಲ್ ಶ್ರೀ ಶ್ರೀ ಶಂಕರ ಭಗವತ್ಪಾದರನ್ನೇ ಕೇಂದ್ರ ಬಿಂದುವಾಗಿ ಇಟ್ಟುಕೊಂಡು ಮಾಡಿರತಕ್ಕಂತಹ ಚಾನಲ್ ಇದು. ಅಂದರೆ ಸಂಪೂರ್ಣವಾಗಿ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೆ ಸಮರ್ಪಣೆ ಆಗಿರತಕ್ಕಂತಹ ಚಾನಲ್ ಇದು. ಈ ಚಾನಲ್ ಅನ್ನು ಇಂದು, ಅಂದರೆ ತಾರೀಖು 28/4/2020 ಶ್ರೀ ಶ್ರೀ ಶಂಕರ ಭಗವತ್ಪಾದರು ಅವತರಿಸಿದ ದಿನವೇ ಇದನ್ನು ನಾವು ಲೋಕಾರ್ಪಣೆ ಮಾಡ್ತಿದ್ದೇವೆ. ಗುರು ಎಂದರೆ ತತ್ವವೇ ಸರಿ, ತತ್ವ ಬೇರೆ ಅಲ್ಲ, ಗುರು ಬೇರೆ ಅಲ್ಲ. ಈ ತತ್ವ ಪ್ರಚಾರವೇ ನಿಜವಾದ ಗುರು ಸೇವೆ. ಈ ಗುರು ಸೇವೆಗೆ ತಮ್ಮೆಲ್ಲರ ಸಹಕಾರ ಅತ್ಯಗತ್ಯ. ತಾವು ನಮ್ಮ ಈ ತತ್ವಶಂಕರ ಎಂಬ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆದಲ್ಲಿ ನಾವು ಹಾಕುವ ನೂತನ ವಿಡಿಯೋಗಳ ಬಗ್ಗೆ ನಿಮಗೆ ಸಂದೇಶ ಬರುತ್ತೆ. ಅಂದ್ರೆ ನಾವು ಪ್ರತಿ ಬಾರಿ ನೂತನ ವಿಡಿಯೋ ಹಾಕಿದಾಗಲೂ ತಮಗೊಂದು ನೋಟಿಫಿಕೇಶನ್ ಬರುತ್ತೆ. ಅವಾಗ ನಾವು ಹಾಕುವ ಯಾವ ವಿಡಿಯೋವು ನಿಮ್ಮ ಹೋಗುವುದಿಲ್ಲ. ಈ ಚಾನಲ್ ಅನ್ನ ಇಂದು ಹೇಗೆ ಲೋಕಾರ್ಪಣೆ ಮಾಡೋದು ಅಂತ ನಮ್ಗೆ ಪ್ರಶ್ನೆ ಆದಾಗ ಹಲವಾರು ಜನರಿಂದ ನಮ್ಗೆ ಪ್ರತಿಕ್ರಿಯೆ ಬಂದದ್ದು, ಯಾರಾದರೂ ಒಬ್ಬ ಅದ್ವೈತ ಉಪನ್ಯಾಸಕರಿಂದ ಶಂಕರ ಭಗವತ್ಪಾದರ ಬಗ್ಗೆ ಉಪನ್ಯಾಸ ಮಾಡಿಸಿ ಆ ವಿಡಿಯೋ ನೀನು ಹಾಕಿ ತಮ್ಮೆಲ್ಲರಿಗೂ ನೋಡಲಿಕ್ಕೆ ಲಭ್ಯವಾಗುವಂತೆ ಮಾಡಿಕೊಡುವುದರ ಮೂಲಕ ಇದನ್ನ ಆರಂಭ ಮಾಡೋಣ ಅಂತ. ಹಾಗಾದ್ರೆ ಯಾರನ್ನ ಕೇಳಬೇಕು, ಯಾರಿಂದ ಭಗವತ್ಪಾದರ ಬಗ್ಗೆ ಉಪನ್ಯಾಸ ಮಾಡಿಸ್ಬೇಕು ಅಂತ ನಮ್ಗೆ ಪ್ರಶ್ನೆ ಆದಾಗ ನಮ್ಮ ತಂಡದಿಂದ ಏಕಧ್ವನಿಯಲ್ಲಿ ಉತ್ತರ ಬಂದದ್ದು ಅದ್ವೈತ ವಾಚಸ್ಪತಿ, ವೇದ ಮಾರ್ತಾಂಡ, ಜ್ಞಾನ ಭಾಸ್ಕರ ಅಂತಾನೆ ಪ್ರಖ್ಯಾತರಾಗಿರ್ತಕ್ಕಂತಹ ಸತ್ಯದರ್ಶನ ಖ್ಯಾತಿಯ ಡಾಕ್ಟರ್ ಪಾವಡ ಪ್ರಕಾಶ್ ರಾವ್ ಗುರುಗಳಿಂದ. ನಾವು ಡಾಕ್ಟರ್ ಪಾವಡ ಪ್ರಕಾಶ್ ರಾವ್ ಗುರುಗಳ ಹತ್ರ ಕೇಳ್ಕೊಂಡೆವು, ಈ ರೀತಿ ತತ್ವಶಂಕರ ಅಂತ ಯೂಟ್ಯೂಬ್ ಚಾನಲ್ ನ ಆರಂಭ ಮಾಡ್ತಿದ್ದೇವೆ, ತಾವು ಭಗವತ್ಪಾದರ ಬಗ್ಗೆ ಒಂದು ಉಪನ್ಯಾಸ ನೀಡಿದಲ್ಲಿ ಅದರ ವಿಡಿಯೋನಿಂದ ಹಾಕುವ ಮೂಲಕ ಇದನ್ನ ಆರಂಭ ಮಾಡ್ತೀವಿ ಅಂತ. ಆಗ ಪಾವಡ ಪ್ರಕಾಶ್ ರಾವ್ ಗುರುಗಳು ಹೇಳಿದ್ರು, ಭಗವತ್ಪಾದರ ಬಗ್ಗೆ ಒಂದು ಉಪನ್ಯಾಸದಲ್ಲಿ ಹೇಳಿ ತಿಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಭಗವತ್ಪಾದರು ಅಂದ್ರೆ ಸರೋವರ ಇದ್ದಂತೆ, ಅವರ ಬಗ್ಗೆ ವಿಸ್ತಾರವಾಗಿಯೇ ಮಾತಾಡಬೇಕು ಅಂತ. ಶ್ರೀ ಶ್ರೀ ಶಂಕರ ಭಗವತ್ಪಾದರ ಜೀವನ ವೃತ್ತಾಂತ ಮತ್ತು ತತ್ವ ಸಂದೇಶ
ಎರಡನ್ನೂ ಒತ್ತಂತಹ ಉಪನ್ಯಾಸಗಳಿದಾದ್ದರಿಂದ ಶಂಕರ ಶಾಂಕರ ದರ್ಶನ ಎಂಬ ಶೀರ್ಷಿಕೆ ಅಡಿಯಲ್ಲಿ ಡಾಕ್ಟರ್ ಪಾವಡ ಪ್ರಕಾಶ್ ರಾವ್ ಗುರುಗಳು ಇಂದಿನಿಂದ ಭಗವತ್ಪಾದರ ಉಪನ್ಯಾಸವನ್ನ ನಮ್ಮ ಈ ಚಾನಲ್ ಮೂಲಕ ಆರಂಭ ಮಾಡ್ತಿದ್ದಾರೆ. ಇಂದಿನಿಂದ ಆರಂಭವಾಗಿ ಸರಣಿ ಮುಂದುವರಿಯುತ್ತದೆ. ಪ್ರತಿ ವಾರವೂ ಒಂದೊಂದು ಉಪನ್ಯಾಸವು ನಮ್ಮ ಈ ಚಾನಲ್ ಅಲ್ಲಿ ಲಭ್ಯವಾಗುತ್ತದೆ. ಹೇಗಿದ್ದರೂ ಶೃಂಗೇರಿ ಜಗದ್ಗುರುಗಳಾದಂತಹ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳ ಕರಕಮಲ ಸಂಜಾತರಾದಂತಹ ಶ್ರೀ ಶ್ರೀ ವಿಧುಶೇಖರ ಭಾರತೀ ಸ್ವಾಮಿಗಳು ಈ ಬಾರಿಯ ಶಂಕರ ಜಯಂತಿಯನ್ನು ನಮ್ಮ ಮನೆಗಳಲ್ಲಿಯೇ ಆಚರಿಸಬೇಕು ಅಂತ ಅಪ್ಪಣೆ ಮಾಡಿದ್ದಾರೆ. ಹಾಗಾಗಿ ಇವತ್ತಿನ ಶಂಕರ ಜಯಂತಿಯನ್ನು ಡಾಕ್ಟರ್ ಪಾವಡ ಪ್ರಕಾಶ್ ರಾವ್ ಗುರುಗಳು ಆರಂಭ ಮಾಡಿರತಕ್ಕಂತಹ ಶಂಕರ ಶಾಂಕರ ದರ್ಶನ ಎಂಬ ಉಪನ್ಯಾಸವನ್ನು ಕೇಳುವುದರ ಮೂಲಕ ಆಚರಿಸೋಣ ಅಂತ ಹೇಳ್ತಾ ನಮ್ಮ ಈ ಮಾತುಗಳನ್ನು ಮುಗಿಸ್ತಿದ್ದೀವಿ. ನಮಸ್ಕಾರ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ. ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆತ್ಮೀಯರೇ, ಅದ್ವೈತಾನುಸಂಧಾನಿಗಳೇ, ಅದ್ವೈತ ಜ್ಞಾನ ಪ್ರಿಯರೇ, ಅದ್ವೈತ ವಿದ್ಯಾರಾಧಕರೇ, ಇಂದು ಮತ್ತೊಮ್ಮೆ ಬಂದಿದೆ. ಇಂದು ಮತ್ತೊಮ್ಮೆ ಶಂಕರ ಜಯಂತಿ ಬಂದಿದೆ. ಇಂದು ಮತ್ತೊಮ್ಮೆ ಶಂಕರ ಭಗವತ್ಪಾದ ಜಯಂತಿ ಬಂದಿದೆ. ಇಂದು ಮತ್ತೊಮ್ಮೆ ಶ್ರೀ 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 ಶಂಕರಾಚಾರ್ಯ ಭಗವತ್ಪಾದರ ಜಯಂತಿ ಬಂದಿದೆ. ವೈಶಾಖ ಶುದ್ಧ ಪಂಚಮಿ ಎಂದು ಭಗವತ್ಪಾದರ ಜಯಂತಿ ಮತ್ತೊಮ್ಮೆ ಆಗಮಿಸಿದೆ. ಈ ದಿವಸ ಭಗವತ್ಪಾದ ಚಿಂತನೆಯನ್ನು ಮಾಡತಕ್ಕ ಅಭಿಪ್ರಾಯದಿಂದ ತತ್ವಶಂಕರ ವಾಹಿನಿಯ ಆರಂಭವಾಯಿತು. ಆರಂಭಕ್ಕೆ ಕಾರಣೀಭೂತರಾಗಿರತಕ್ಕಂಥ ಶ್ರೀನಾಥ ಋಗ್ವೇದಿ ಹಾಗೂ ಶ್ರೀಕಾಂತ ಋಗ್ವೇದಿ ಅವರಿಗೆ ನಾನು ಶುಭಾಶಯಗಳನ್ನು ಕೋರ್ತಾ, ಭಗವತ್ಪಾದ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ತಮ್ಮ ಜನ್ಮ ಸಾರ್ಥಕಪಡಿಸಿಕೊಳ್ಳುತ್ತಾ ಇರತಕ್ಕ ಆ ಸಹೋದರ ದ್ವಯರಿಗೆ ಅವರ ಅಭೀಪ್ಸೆಗಳೆಲ್ಲ ಈಡೇರಲಿ ಅಂತ ಶುಭ ಕಾಮನೆಗಳನ್ನು ಹೇಳುತ್ತಾ, ಭಗವತ್ಪಾದರು ಅವರ ದಿವ್ಯ ಚರಿತ್ರೆ, ಅವರು ನಮಗೆ ಕೊಟ್ಟಂತಹ ಕೊಡುಗೆ ಅಂದರೆ ಅರ್ಥ ನಮ್ಮಲ್ಲಿ ಇಲ್ಲದ್ದನ್ನು ಕೊಡತಕ್ಕದ್ದು ಕೊಡುಗೆ. ಅವರು ಕೊಟ್ಟಂತಹ ಕೊಡುಗೆ, ಅವರ ಸಾಹಿತ್ಯದ ಧೀಮಂತಿಕೆ, ಶ್ರೀಮಂತಿಕೆ, ಅವರ ಭಾಷ್ಯಗಳಲ್ಲಿ ನಿಬ್ಬೆರಗಾಗುವಂತಹ ಪಾಂಡಿತ್ಯ ಪ್ರದರ್ಶನ, ವಾದ ಪ್ರಖರತೆ, ಆ ಭಾಷ್ಯಗಳ ಕೊನೆಯಲ್ಲಿ ಅವರು ನಮಗೆ ಕೊಟ್ಟಿರತಕ್ಕಂತಹ ದರ್ಶನ, ತತ್ವಜ್ಞಾನದ ಶಿಖರ ಆರೋಹಣ, ಅವರ ಕೀರ್ತನೆಗಳು, ಅವರಿಗೆ ಸಂಗೀತದಲ್ಲಿ ಇದ್ದಂತಹ ಪ್ರಭುತ್ವ, ಅನೇಕ ದೇವಿಯರ ಬಗ್ಗೆ ಅವರು ಬರೆದಿರತಕ್ಕಂತಹ ಪ್ರಾರ್ಥನಾ ಶ್ಲೋಕಗಳು, ಅವರು ಇಡೀ ಭಾರತವನ್ನು ಸಂಚರಿಸಿ ತಮ್ಮ ಪಾದ ಮುದ್ರೆಯನ್ನು, ತಮ್ಮ ಚರಣ ಸ್ಪರ್ಶವನ್ನು ಇಡೀ ಭಾರತಕ್ಕೆ ಕೊಟ್ಟು ಭಾರತವನ್ನೇ ಪುಣ್ಯ ಭೂಮಿಯನ್ನಾಗಿ ಪರಿವರ್ತನೆ ಮಾಡಿರತಕ್ಕಂತಹ ಅವರ ದಿವ್ಯ ಧೀಶಕ್ತಿ, ಅವರು ಎದುರಿಸಿದಂತಹ ಸವಾಲುಗಳು, ಅದಕ್ಕೆ ಅವರು ಕಂಡುಕೊಂಡ ಪರಿಹಾರಗಳು, ಅವರು ಜೀವನದಲ್ಲಿ ಮಾಡಿದಂತಹ ಕ್ರಾಂತಿಕಾರಕ ಘಟನೆಗಳು, ಅವರ ತಪಶಕ್ತಿ, ಅದರ ಸಾಧನೆ, ಅದರ ಸಿದ್ಧಿ, ಒಟ್ಟಾಗಿ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ದಿವ್ಯ ದರ್ಶನವನ್ನು
ನಾನು ಈ ದಿವಸ ಆರಂಭ ಮಾಡ್ತಾ ಇದ್ದೇನೆ. ಈ ತತ್ವಶಂಕರದಲ್ಲಿ ಭಗವತ್ಪಾದರ ತಾತ್ವಿಕ ಶಂಕರ ದರ್ಶನ, ಶಂಕರ ಶಾಂಕರ ದರ್ಶನ ಅನ್ನುವ ಶೀರ್ಷಿಕೆಯಲ್ಲಿ ನನ್ನ ಉಪನ್ಯಾಸ ಮಾಲೆ ಪ್ರಕಾಶಗೊಳ್ಳುತ್ತಾ ಹೋಗುತ್ತೆ. ಉದ್ಘಾಟನಾ ಉಪನ್ಯಾಸದಲ್ಲಿ ಈ ದಿವಸ ನಾನು ಕೇವಲ ಪ್ರಾಥಮಿಕವಾಗಿ ಅವರ ಮಹತ್ವಕ್ಕೆ, ಅವರ ಔನ್ನತ್ಯಕ್ಕೆ, ಅವರ ಶಕ್ತಿಗೆ, ಅವರ ಪರಾಕ್ರಮಕ್ಕೆ, ಅವರ ವಿಜಯಕ್ಕೆ ಉದಾಹರಣೆಯಾಗಿ ಒಂದೇ ಒಂದು ವಿಷಯವನ್ನು ಪ್ರಸ್ತಾವ ಮಾಡ್ತೀನಿ. ಪ್ರತಿಯೊಂದು ರಾಷ್ಟ್ರಕ್ಕೂ ಅವರವರ ದೇಶದಲ್ಲಿನ ತಾತ್ವಿಕರ ಬಗ್ಗೆ ತುಂಬ ಹೆಮ್ಮೆ ಇರುತ್ತೆ. ತತ್ವಜ್ಞಾನಿಗಳು ಅಂದರೆ ಸತ್ಯ ಸಾಧಕರು, ಸತ್ಯ ಶೋಧಕರು, ಸತ್ಯ ದರ್ಶಕರು, ಸತ್ಯ ಪ್ರಚಾರಕರು. ಹೀಗಾಗಿ ಪ್ರತಿಯೊಂದು ದೇಶದಲ್ಲಿ ಹುಟ್ಟಿದಂತಹ ತತ್ವಜ್ಞಾನಿಗಳನ್ನು ಕುರಿತು ಪ್ರತಿಯೊಂದು ದೇಶವು ಅತ್ಯಂತ ಆದರವನ್ನು ಹೊಂದಿರುತ್ತೆ, ಗೌರವವನ್ನು ಹೊಂದಿರುತ್ತೆ. ಅತ್ಯಂತ ಉನ್ನತವಾಗಿರತಕ್ಕಂತಹ ಸ್ಥಾನದಲ್ಲಿ ಅವರನ್ನು ಸ್ಥಾಪಿಸಿ ಪೂಜೆ ಮಾಡುತ್ತೆ. ಒಂದೊಂದು ದೇಶದಲ್ಲಿ ಹಲವಾರು ತತ್ವಜ್ಞಾನಿಗಳಿರ್ತಾರೆ. ಹಾಗಾದರೆ ಯಾವ ತತ್ವಜ್ಞಾನಿಯನ್ನು ನಾವು ಪ್ರಧಾನರು ಅಂತ ಕರಿಬೇಕು, ಪ್ರಮುಖರು ಅಂತ ಕರಿಬೇಕು, ಆದ್ಯರು ಅಂತ ಕರಿಬೇಕು, ಪ್ರಭಾವಿಗಳು ಅಂತ ಕರಿಬೇಕು? ಆಗ ಆ ರಾಷ್ಟ್ರ ತಾತ್ವಿಕರಲ್ಲಿ ಚರ್ಚೆ ಮಾಡಿ ಇವರು ನಮ್ಮ ಪ್ರಧಾನ ತಾತ್ವಿಕರು, ಅಂತಹ ತಾತ್ವಿಕರನ್ನ ಅವರು ಜನಿಸಿದ ದಿವಸದಂದು ತತ್ವಜ್ಞಾನಿಗಳ ದಿವಸ ಅಂತ ಕರೆದು ಸನ್ಮಾನ ಮಾಡುತ್ತೆ, ಅವರನ್ನು ಆರಾಧನೆ ಮಾಡುತ್ತೆ. ಹಾಗೆಯೇ ಭಾರತ ದೇಶದಲ್ಲಿಯೂ ಅಂತಹ ಒಂದು ಪ್ರಶ್ನೆ ಬಂತು. ನಮ್ಮಲ್ಲಿ ಯಾರು ಅಂತಹ ಸೂರ್ಯ ಪ್ರಭಾ ಸಮಾನರಾದಂತಹ ತಾತ್ವಿಕರು, ಯಾರು ನಮ್ಮಲ್ಲಿ ಅತ್ಯಂತ ಸ್ಪಷ್ಟವಾಗಿ, ನೂತನವಾಗಿ, ಖಚಿತವಾಗಿ ತತ್ವವನ್ನು ದರ್ಶನ ಮಾಡಿ ಪ್ರಜೆಗಳಲ್ಲಿ ಹೋಗಿ ಅವರಿಗೆ ಪ್ರಸಾರ ಮಾಡಿ ಅವರಿಗೆ ದಿಕ್ಕಾದವರು, ಬೆಳಕು ತೋರಿಸಿದವರು? ಹಲವಾರು ಹೆಸರುಗಳು ಬಂತು. ಆ ಹಲವಾರು ಹೆಸರುಗಳಲ್ಲಿ ಪ್ರಮುಖವಾಗಿರತಕ್ಕಂಥ ಒಂದು 4-5 ತತ್ವಜ್ಞರನ್ನು ಆಯ್ಕೆ ಮಾಡಿಕೊಂಡರೂ ಅವರೆಲ್ಲರೂ ದೊಡ್ಡವರೇ, ಅವರೆಲ್ಲರೂ ಮಹಾನುಭಾವರುಗಳೇ, ಅವರೆಲ್ಲರೂ ಮಹಾತ್ಮರೇ, ಅವರೆಲ್ಲರೂ ಸುಯೋಗ್ಯರೇ, ಪ್ರಶಂಸಾರ್ಹರೇ, ಜ್ಞಾನಕ್ಕೆ ಅರ್ಹರೇ, ಪೂಜಾರ್ಹರೇ, ಏನು ಸಂದೇಹವೇ ಇಲ್ಲ. ಆ ಎಲ್ಲ ತತ್ವಜ್ಞರಲ್ಲಿಯೂ ಅತ್ಯಂತ ಶ್ರೇಷ್ಠರಾಗಿರತಕ್ಕವರು ಯಾರು ಅನ್ನುವುದನ್ನು ಚರ್ಚೆ ಮಾಡಿ ಒಂದು ನಿರ್ಣಯಕ್ಕೆ ಬಂದರು. ಆ ನಿರ್ಣಯವೇ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಜನ್ಮ ದಿನಾಂಕವನ್ನ, ಅಂದರೆ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಅವತರಿಸಿದ ಮುಹೂರ್ತವನ್ನ, ಅಂದರೆ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಭಾರತದಲ್ಲಿ ಕಾಣಿಸಿಕೊಂಡು ಆಶೀರ್ವದಿಸಿದಂತಹ ಸುಮುಹೂರ್ತವನ್ನೇ
ಭಾರತದ ತತ್ವಜ್ಞಾನಿಗಳ ದಿವಸ ಅಂತ ಮಾನ್ಯ ಮಾಡಬೇಕು ಅಂತ ವಿದ್ವದ್ವಲಯ ನಿರ್ಣಯಿಸಿತು. ಸರ್ಕಾರ ಅದನ್ನು ಒಪ್ಪಿಕೊಂಡಿತು. ಈ ಹೊತ್ತಿನ ದಿವಸ ತತ್ವಜ್ಞಾನಿಗಳ ದಿವಸ ಅಂದರೆ ವೈಶಾಖ ಶುದ್ಧ ಪಂಚಮಿ ಅಂತ ಸರ್ಕಾರವೇ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಜನ್ಮ ದಿನವನ್ನು ಭಯಭಕ್ತಿಗಳಿಂದ, ಗೌರವದಿಂದ, ಸಂತೋಷದಿಂದ, ತುಷ್ಟಿಯಿಂದ, ಪುಷ್ಟಿಯಿಂದ ಆಚರಿಸಿ ಧನ್ಯವಾಗ್ತಾ ಇದೆ. ಹಾಗಾದರೆ ಯಾವ ಕಾರಣದಿಂದಾಗಿ ಶ್ರೀ ಶ್ರೀ ಶಂಕರಾಚಾರ್ಯರ ಭಗವತ್ಪಾದರ ಜನ್ಮ ದಿನಾಂಕವನ್ನು ತತ್ವಜ್ಞಾನಿಗಳ ದಿವಸ ಅಂತ ಕರೆದರು? ಯಾಕೆ ಎಲ್ಲರೂ ಒಪ್ಪಿಕೊಂಡರು? ಅದಕ್ಕೆ ಚಾರಿತ್ರಿಕವಾದ ಕಾರಣ ಉಂಟು, ಸೈದ್ಧಾಂತಿಕವಾದ ಕಾರಣ ಉಂಟು. ಅನ್ಯ ಆಚಾರ್ಯರುಗಳೆಲ್ಲ ಅವತರಿಸಿದ್ದಕ್ಕಿನ್ನ ಆದ್ಯರಾಗಿ ಅವತರಿಸಿದಂತಹ ಪ್ರಾಚೀನತೆಯ ಕಾರಣ. ನಾವು ಯಾವುದಾದ್ರು ಒಂದು 3-4 ಮಂದಿಯನ್ನು ಯೋಚಿಸಿ ಮಾಡಿಬಿಡೋಣ. ಈ ಚರ್ಚೆಯನ್ನು ಆರಂಭ ಮಾಡುವುದಕ್ಕಿಂತ ಮುನ್ನ ಒಂದು ಮಿತಿಯನ್ನು ಏರ್ಪಡಿಸಿಕೊಳ್ಳೋಣ. ಅದೇನು ಅಂದರೆ, ನಮ್ಮದು ಭಾರತ ದೇಶ. ನಮ್ಮಲ್ಲಿ 100ಕ್ಕೆ 90 ಮಂದಿ ಇರತಕ್ಕವರು ವೈದಿಕರು, ಸನಾತನ ಧರ್ಮಾಭಿಮಾನಿಗಳು. ವೈದಿಕರು ಅಂದರೆ ವೇದವನ್ನು ಮಾನ್ಯ ಮಾಡತಕ್ಕವರು. ಅವರನ್ನೇ ಹಿಂದೂಗಳು ಅಂತ ಇತ್ತೀಚೆಗೆ ಕರೀತಾ ಇದ್ದಾರೆ. ಆದರೆ ನಾವು ಸನಾತನ ಧರ್ಮೀಯರು, ಸನಾತನಿಗಳು. ನಾವು ಭಾರತ ವರ್ಷದ ಸನಾತನ ಧರ್ಮದ ಅನುಯಾಯಿಗಳು. ನಾವು ಆ ಸನಾತನ ಧರ್ಮ ಏನಪ್ಪ ಅಂದರೆ ವೈದಿಕ ಧರ್ಮ. ನಾವು ಹಿಂದೂಗಳು, ಸನಾತನ ಧರ್ಮೀಯರು ಅಂದರೆ ಜಾತಿ ಮತಗಳ ಭೇದವಿಲ್ಲದೆ ಯಾರ್ಯಾರು ವೇದವನ್ನು ಒಪ್ಪಿದ್ದಾರೆ, ವೈದಿಕ ದೇವತೆಗಳನ್ನು ಒಪ್ಪಿದ್ದಾರೆ, ವೈದಿಕ ದರ್ಶನವನ್ನು ಒಪ್ಪಿದ್ದಾರೆ, ಅವರೆಲ್ಲರೂ ವೈದಿಕರೇ. ಕೇವಲ ಬ್ರಾಹ್ಮಣರು ಅಂತ ಅಲ್ಲ. ವೈದಿಕರು ಅಂದರೆ ವೇದವನ್ನು ಒಪ್ಪಿದವರು, ಅಷ್ಟು ಸಾಕು. ಹೀಗಾಗಿ ಭಾರತದ ತತ್ವಜ್ಞಾನ ಅನ್ನತಕ್ಕದ್ದು ವೇದ ದರ್ಶನದ ಮೇಲೆ ನಿಂತಿದೆ. ಹೀಗಾಗಿ ಮತ್ತೊಮ್ಮೆ ನಮ್ಮ ಮಿತಿಯನ್ನು ಸುಸ್ಪಷ್ಟಪಡಿಸಬೇಕಾಗಿದ್ದರೆ, ನಮ್ಮದು ಭಾರತ ದೇಶ, ನಾವು ಭಾರತೀಯರು, ನಾವು ವೈದಿಕರು, ವೈದಿಕ ದರ್ಶನಾಕಾಂಕ್ಷಿಗಳು, ವೈದಿಕ ದರ್ಶನವನ್ನು ಅಳವಡಿಸಿಕೊಂಡಿರತಕ್ಕಂತಹವರು. ಹೀಗಾಗಿ ಪ್ರಧಾನವಾದ ವಾಕ್ಯ, ಹೀಗಾಗಿ ನಾವು ತತ್ವಜ್ಞಾನಿಗಳು ಅಂತ ಮಾನ್ಯ ಮಾಡಬೇಕಾಗಿದ್ದರೆ ಭಾರತದ ತತ್ವಜ್ಞಾನಿಗಳನ್ನು ಪ್ರತಿನಿಧಿಸಬಲ್ಲಂತಹ ಮಹಾಯೋಗ್ಯ ವ್ಯಕ್ತಿ ಯಾರು, ತತ್ವಜ್ಞಾನಿಗಳ ಅಧ್ಯಕ್ಷರು ಯಾರು ಅಂತ ನೋಡಬೇಕಾಗಿದ್ದರೆ ಅದು ವೈದಿಕ ತತ್ವಜ್ಞಾನಿಗಳಿಗೆ ಅನ್ವಯಿಸುತ್ತದೆ. ಅದರ ಅರ್ಥ ಇಸ್ಲಾಂ ಧರ್ಮಕ್ಕಾಗಲಿ, ಕ್ರಿಶ್ಚಿಯನ್ ಧರ್ಮಕ್ಕಾಗಲಿ, ಅವೈದಿಕ ಧರ್ಮಗಳಾಗಿರತಕ್ಕಂತಹ ಜೈನ ಧರ್ಮಕ್ಕಾಗಲಿ, ಬೌದ್ಧ ಧರ್ಮಕ್ಕಾಗಲಿ ಇತ್ಯಾದಿ ಯಾವುದೇ ಧರ್ಮಗಳೂ ಭಾರತದ ತತ್ವಜ್ಞಾನಿಗಳು ಅನ್ನುವಾಗ ಸೇರುವುದಿಲ್ಲ. ಅಥವಾ ಇನ್ನೂ ಸ್ಪಷ್ಟವಾಗಿ ಹೇಳಬೇಕಾಗಿದ್ರೆ, ವೈದಿಕ ತತ್ವಜ್ಞಾನಿಗಳ ಗುಂಪಿನಲ್ಲಿ ಬೇರೆ ಯಾವುದೇ ಧರ್ಮಗಳವರು ಬರುವುದಿಲ್ಲ. ಹೀಗಾಗಿ ವೈದಿಕ ತತ್ವಜ್ಞಾನಿಗಳು ಅಂತ ಪ್ರಧಾನವಾಗಿ ಒಂದು 4-5 ತಗೊಳ್ಳೋಣ, ಉಳಿದಿದ್ದೆಲ್ಲ ಅದರಲ್ಲಿಯೇ ಸಮೀಚೀನವಾಗುತ್ತೆ. ಆ ಒಂದು 4-5 ತತ್ವಜ್ಞಾನಿಗಳನ್ನು ತೆಗೆದುಕೊಂಡರೆ ಹೇಗೆ ಅವರೆಲ್ಲರಿಗಿನ್ನ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಮೂರ್ಧನ್ಯರಾಗುತ್ತಾರೆ ಅನ್ನತಕ್ಕಂಥದ್ದನ್ನು ನಾವು ನೋಡಬಹುದು. ಮೊದಲನೆಯದಾಗಿ
ಮೊದಲನೆಯದಾಗಿ ಭಾರತದಲ್ಲಿ ಬಂದಂತಹ ಅತ್ಯಂತ ನವೀನ, ಅತ್ಯಂತ ಈಚಿನ ಧರ್ಮ ಅಂತ ಹೇಳತಕ್ಕಂಥದ್ದು ಗುರುನಾನಕ್ ಪಂಥ. ಅವರ ಆಧಾರ ಗ್ರಂಥ ಸಾಹಿಬ್ ಅಂತ, ಗುರು ಗ್ರಂಥ ಸಾಹಿಬ್, ಅದೇ ಅವರಿಗೆ ದೈವ ಇದ್ದಂತೆ. ಅವರು ಅದರಲ್ಲಿ ಕಂಡಿರತಕ್ಕಂತಹ ದರ್ಶನ ಯಾವುದು? ದೇವನೊಬ್ಬ, ಅದು ಸತ್ಯ, ಅದು ದರ್ಶನ, ಅದು ಬೆಳಕು. ನೀವು ಆ ದೈವಕ್ಕೆ ಆಕಾರವನ್ನು ಕೊಡೋಕ್ಕಾಗೋದಿಲ್ರೀ. ಇದು ಈ ನಾನಕರ ದರ್ಶನ, ಈ ಸಿಖ್ ದರ್ಶನ, ನಾನೆಲ್ಲೋ ಲಕ್ಷದಲ್ಲೊಂದು ಭಾಗ ಅಷ್ಟೇ ಸುಮ್ಮನೆ ನನ್ನ ಉಪನ್ಯಾಸಕ್ಕೆ ಆಯ್ಕೆ ಮಾಡಿಕೊಂಡು, ಇದು ಅದ್ವೈತದ ಹೊಳಹೇ, ಅದ್ವೈತದ ಪ್ರಮೇಯಗಳೇ ಕೆಲವು. ಆದ್ದರಿಂದ ಅತ್ಯಂತ ಹೊಸದಾಗಿ ಬಂದಿರತಕ್ಕಂತಹ ಈ ಸಿಖ್ ಧರ್ಮ ಕೂಡ ಅತ್ಯಂತ ಹಳೆಯದಾಗಿರತಕ್ಕಂತಹ ಅದ್ವೈತ ದರ್ಶನದ್ದೇ ಮತ್ತೊಂದು ರೂಪವಾದ್ದರಿಂದ ನಾವು ಅದ್ವೈತಕ್ಕೆ ಮಾನ್ಯತೆಯನ್ನು ಕೊಡ್ತಾ ಇದ್ದೇವೆ. ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರೇ ಆದ್ಯರಾಗಿದ್ದಾರೆ. ಅಥವಾ ಪ್ರಸಿದ್ಧ ಪಟ್ಟಣಗಳಲ್ಲಿ ಅತ್ಯಂತ ಪ್ರಸಿದ್ಧವಾಗಿ ಪ್ರಖರವಾದ ಉಪನ್ಯಾಸಗಳನ್ನು ಕೊಡ್ತಾ ಇದ್ದಂತಹವರು ಶ್ರೀ ಶ್ರೀ ಚಿನ್ಮಯಾನಂದರು. ಒಂದೆರಡು ದಶಮಾನಗಳ ಹಿಂದೆ ಅವರು ಬದುಕಿದ್ದಾಗ ಅವರ ಉಪನ್ಯಾಸಗಳಿಗೆ ಸಾವಿರ ಮಂದಿ ಸೇರ್ತಾ ಇದ್ದರು. ಅವರು ಅತ್ಯಂತ ಪ್ರಸಿದ್ಧರಾಗಿದ್ದಂಥ ಯತಿವರಿಯರು. ಅವರು ಪ್ರಚಾರ ಮಾಡ್ತಾ ಇದ್ದಿದ್ದು ಯಾವುದಪ್ಪ ಅಂದರೆ ಶುದ್ಧ ಅದ್ವೈತವನ್ನು. ಹೀಗಾಗಿ ಅವರೆಲ್ಲರ ಅನುಯಾಯಿಗಳು ಅದ್ವೈತ ಶಿಷ್ಯರೇ. ಇನ್ನ ಪ್ರಪಂಚದಲ್ಲೆಲ್ಲ ಪ್ರಸಿದ್ಧವಾಗಿರತಕ್ಕ ಮತ್ತೊಂದು ಸಂಸ್ಥೆ ಎಂದರೆ ರಾಮಕೃಷ್ಣ ಮಠಗಳು, ರಾಮಕೃಷ್ಣಾಶ್ರಮಗಳು, ರಾಮಕೃಷ್ಣ ಚಿಂತನ ಸೌಧಗಳು, ರಾಮಕೃಷ್ಣ ಸನ್ಯಾಸಿಗಳು. ಈ ಶ್ರೀರಾಮಕೃಷ್ಣ ಯತಿಗಳಿಗೆ ಗುರುಗಳಾಗಿದ್ದವರು ಯಾರಪ್ಪ ಅಂದರೆ ತೋತಾಪುರಿ ಮಹಾಸ್ವಾಮಿಗಳು. ಈ ತೋತಾಪುರಿಗಳು ಶುದ್ಧ ಅದ್ವೈತಿಗಳು. ಶ್ರೀ ಶ್ರೀರಾಮಕೃಷ್ಣ ಪರಮಹಂಸರಿಗೆ ತೋತಾಪುರಿಗಳು ಮಾಡಿದ ಉಪದೇಶವೇ ಅದ್ವೈತದ ಸೋಹಂ. ಹೀಗಾಗಿ ರಾಮಕೃಷ್ಣಾಶ್ರಮದ ಯತಿಗಳೆಲ್ಲ ಶಂಕರಾನುಯಾಯಿಗಳು. ಇನ್ನು ಕರ್ನಾಟಕದಲ್ಲಿ ಪ್ರಸಿದ್ಧರಾಗಿದ್ದಂತಹವರು, ತಮಿಳುನಾಡಿನಿಂದ ಆಗಮಿಸಿದ್ದಂತಹವರು, ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರಖರ ಸೂರ್ಯ ಅನ್ನುವ ಪ್ರಭಾವಕ್ಕೆ ಗುರಿಯಾಗಿದ್ದಂತಹವರು ಶ್ರೀ ಶ್ರೀ ರಾಮಾನುಜಾಚಾರ್ಯರು. ಅವರ ಪೂರ್ವ ಹೆಸರು ಶ್ರೀಯುತ ಲಕ್ಷ್ಮಣಯ್ಯ ಅಂತ. ಅವರು ಹುಟ್ಟಿದ್ದು ಕೇಶವ ಸೋಮಯಾಜಿ ಹಾಗೂ ಭೂಮಿ ಪಿರಾಟ್ಟಿ ಎನ್ನತಕ್ಕಂತಹ ದಂಪತಿಗಳೇ ತಮಿಳುನಾಡಿನಲ್ಲಿ ಭೂತಪುರಿಯಲ್ಲಿ. ಈ ಕೇಶವ ಸೋಮಯಾಜಿಗಳು ಶುದ್ಧ ಅದ್ವೈತಿಗಳು. ಶ್ರೀ ಶ್ರೀ ರಾಮಾನುಜಾಚಾರ್ಯರು ಆನಂತರ ವಿಶಿಷ್ಟಾದ್ವೈತದ ಬಗ್ಗೆ ಒಲವು ತೋರಿದ್ದು, ಅದನ್ನು ಪ್ರಸಾರ ಮಾಡಿದ್ದು ಅದೆಲ್ಲ ಸರಿ. ಆದರೆ ಅವರು ಹುಟ್ಟ ಅದ್ವೈತಿಗಳು.
ಆದ್ದರಿಂದ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರೇ ಆದ್ಯರು ಶ್ರೇಷ್ಠರು. ಇನ್ನು ಕರ್ನಾಟಕದಲ್ಲಿ ಪ್ರಸಿದ್ಧರಾದಂತಹವರು ಶ್ರೀಮನ್ ಮಧ್ವಾಚಾರ್ಯರು. ಶ್ರೀ ಶ್ರೀ ಮಧ್ವಾಚಾರ್ಯರು ಕರ್ನಾಟಕದ ಬೆಳಕು. ಶ್ರೀಮನ್ ಮಧ್ವಾಚಾರ್ಯರು ತಮ್ಮದೇ ಆಗಿರತಕ್ಕಂತಹ ಒಂದು ದರ್ಶನವನ್ನು ಹೊಂದಿ ದ್ವೈತ ಮತದ ಆಚಾರ್ಯರಾಗಿ ಪ್ರಸಿದ್ಧರಾದವರು. ಉಡುಪಿಯಲ್ಲಿ ಶ್ರೀಕೃಷ್ಣನನ್ನು ಸ್ಥಾಪಿಸಿ ಇಡೀ ಭಾರತವನ್ನು ತನ್ನತ್ತ ಸೆಳೆದವರು. ಭಕ್ತಿ ಸಾಮ್ರಾಜ್ಯದ ಪ್ರಸಾರಕ್ಕೆ ಪ್ರಚಾರಕ್ಕೆ ಕಾರಣರಾದವರು. ಅಂತಹ ಶ್ರೀಮನ್ ಮಧ್ವಾಚಾರ್ಯರ ಮೊದಲ ಹೆಸರು ಸನ್ಮಾನ್ಯ ವಾಸುದೇವಯ್ಯ ಅಂತ. ಅವರ ತಂದೆಯವರ ಹೆಸರು ಮಧ್ಯಗೇಹ ಭಟ್ಟರು. ಭಟ್ಟರು ಅನ್ನುವುದೇ ಸ್ಮಾರ್ಥ ಸಂಕೇತ. ಮಧ್ಯಗೇಹ ಭಟ್ಟರು ಶುದ್ಧ ಅದ್ವೈತಿಗಳು. ಅವರು ಇದ್ದದ್ದು ಬೆಳ್ಳಿ ಎನ್ನತಕ್ಕಂತಹ ಗ್ರಾಮದಲ್ಲಿ. ಆ ಬೆಳ್ಳಿ ಎನ್ನತಕ್ಕಂತಹ ಗ್ರಾಮ ಇದ್ದಿದ್ದು ಶಿವಬೆಳ್ಳಿ ಎನ್ನತಕ್ಕಂತಹ ಕ್ಷೇತ್ರದ ಸನಿಹ. ಆ ಶಿವಬೆಳ್ಳಿಯ ಹೆಸರಿನ ಮೊದಲ ಪದವೇ ಶಿವ. ಆ ಶಿವಬೆಳ್ಳಿಯೇ ಈ ಹೊತ್ತಿನ ದಿವಸ ಉಡುಪಿ. ಆ ಶಿವಬೆಳ್ಳಿಯಲ್ಲಿ ಇದ್ದಂತಹ ಚಂದ್ರಮೌಳೀಶ್ವರನ ಪಾದ ಪದ್ಮಾರಾಧಕರಾಗಿದ್ದವರು ಆ ಮಧ್ಯಗೇಹ ಭಟ್ಟರು. ಆ ಮಧ್ಯಗೇಹ ಭಟ್ಟರಿಗೆ ಮಗನಾಗಿ ವಾಸುದೇವಯ್ಯನವರು ಹುಟ್ಟಿದ್ದಾರೆ. ಈ ವಾಸುದೇವಯ್ಯನವರು ಅಂದರೆ ಮುಂದೆ ಶ್ರೀಮನ್ ಮಧ್ವಾಚಾರ್ಯರಾದಂತಹವರು ಪ್ರಾರಂಭದಲ್ಲಿ ಪೂಜೆ ಮಾಡ್ತಾ ಇದ್ದದ್ದು ಚಂದ್ರಮೌಳೀಶ್ವರನನ್ನ. ಹಾಗೂ ಅವರು ಪಾಠಗಳನ್ನೆಲ್ಲ ಕಲಿತದ್ದು ಪ್ರಾರಂಭದಲ್ಲಿ ಅಚ್ಯುತ ಪ್ರೇಕ್ಷಾಚಾರ್ಯರು ಅನ್ನತಕ್ಕಂತಹ ಅದ್ವೈತ ಗುರುಗಳ ಹತ್ತಿರ ಅದ್ವೈತವನ್ನೇ ಕಲಿತಿದ್ದು. ಆನಂತರ ಅವರು ದ್ವೈತ ಸಂಸ್ಥಾನ ಸಾಮ್ರಾಜ್ಯಾಧಿಪತಿಯಾಗಿದ್ದು ಅದನ್ನು ಪ್ರಸಾರ ಮಾಡಿದ್ದು ಅದೆಲ್ಲ ಬೇರೆ ವಿಷಯ. ಅಂತೂ ಅವರಿಗೂ ಮೂಲವಿದ್ದದ್ದು ಅದ್ವೈತವೇ. ಅದು ಕಾರಣ ಆತ್ಮೀಯರೇ, ಭಾರತದಲ್ಲಿ ತತ್ವಜ್ಞಾನಿಗಳಿಗೆಲ್ಲ ಆದ್ಯರಾದವರು, ತತ್ವಜ್ಞಾನಿಗಳಿಗೆಲ್ಲ ಮೂಲರಾದವರು. ಈ ಹೊತ್ತಿನ ದಿವಸ ನಿಮ್ಮ ತತ್ವವನ್ನು ಮಂಡನೆಯಾದರೂ ಮಾಡಿ ಖಂಡನೆಯಾದರೂ ಮಾಡಿ ಅದಕ್ಕೆ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರೇ ಅವರು ಕೊಟ್ಟ ದರ್ಶನವೇ ಆಧಾರ. ಹೀಗಾಗಿ ಭಾರತೀಯರು ನಿರ್ಣಯ ಮಾಡಿದರು, ವೈಶಾಖ ಶುದ್ಧ ಪಂಚಮಿಯನ್ನು ತತ್ವಜ್ಞಾನಿಗಳ ದಿನಾಚರಣೆ ಅಂತ ಕರೆದು ನಾವು ಆನಂದಿಸಬೇಕು ಅಂತ. ಹೀಗಾಗಿ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಭಾರತವೇ ಏಕರಿ ವಿಮರ್ಶೆಯಿಂದ ಚರ್ಚೆ ಮಾಡಿಬಿಟ್ಟರೆ ವಿಶ್ವದ ತತ್ವಜ್ಞಾನಿಗಳ ಸಮೂಹಾಧ್ಯಕ್ಷರೇ ಅವರು. ಅಂತಹ ತತ್ವಜ್ಞಾನಿಗಳ ಅಧ್ಯಕ್ಷರ ಅಡಿದಾವರೆಯಲ್ಲಿ ನಾವೆಲ್ಲ ಇದ್ದೇವೆ ಅದ್ವೈತಿಗಳು. ಆತ್ಮೀಯ ಅದ್ವೈತ ಬಂಧುಗಳೇ, ಶ್ರೀ ಶ್ರೀ ಶಂಕರಾಚಾರ್ಯರ ದರ್ಶನವನ್ನ, ಶ್ರೀ ಶ್ರೀ ಶಂಕರಾಚಾರ್ಯರ ಅದ್ಭುತವಾದ ದಿವ್ಯ ಚರಿತ್ರೆಯನ್ನ, ಶ್ರೀ ಶ್ರೀ ಶಂಕರಾಚಾರ್ಯರ ಬೆಳಕನ್ನ, ಅಂದರೆ ಅವರು ತೋರಿಸಿದ ದಾರಿಯನ್ನ, ಅಂದರೆ ಅವರು ಕೊಟ್ಟಂತಹ ಸತ್ಯ ದರ್ಶನವನ್ನ ಮುಂದಿನ ಸಂಚಿಕೆಗಳಿಂದ ದರ್ಶನ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಈ ತತ್ವಶಂಕರ ಅನ್ನತಕ್ಕಂತಹ ವಾಹಿನಿಯನ್ನು ಆರಂಭ ಮಾಡಿರತಕ್ಕಂತಹ ಸನ್ಮಾನ್ಯ ಶ್ರೀಕಾಂತ ಋಗ್ವೇದಿ ಹಾಗೂ ಶ್ರೀನಾಥ ಋಗ್ವೇದಿ ಈ ಸಹೋದರರಿಗೆ ನಾನು ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಶಂಕರಂ ಶಂಕರಾಚಾರ್ಯಂ
ಕೇಶವಂ ವಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ.